ಇವತ್ತು ನಾವು ಗುಲಾಮ ರಾಜಕಾರಣಕ್ಕೆ ಬಲಿಯಾಗಿ ಇವತ್ತು ನಮಗೆ ಪ್ರಧಾನಮಂತ್ರಿ ಕೊಡ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಕೊಡ್ರಿ ಅನ್ನೋ ಬೇಡಂಗಾಗಿದೆ. ಈ ರಾಜ್ಯದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳಾಗಿಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿಲ್ಲ. ಬಾಬಾ ಸಾಹೇಬರು ಕೊನೆಯ ದಿನಗಳು ಪುಸ್ತಕ ಓದಿದಾಗ ಬಹಳ ದುಃಖ ಭರಿತವಾಗಿ ಹೇಳ್ತಾರೆ. ಬಾಬಾ ಸಾಹೇಬರು ನಾನಕ್ ಚಂದ್ರ ಅವ್ರಿಗೆ, ನಾನಕ್ ಚಂದು ನೀನು ಹೋಗು, ನನ್ನ ಸಮಾಜಕ್ಕೆ ಹೇಳು, ನೀವೇ ಈ ದೇಶ ಆಳ್ಬೇಕು ಅಂತ ಹೇಳಿ ನಾನು ಇಷ್ಟು ಕಷ್ಟಪಟ್ಟು ಈ ಸಂವಿಧಾನ ಬರೆದಿದ್ದೀನಿ, ಈ ಜನಗಳಿಗೆ ಓಟಿನ ಕೊಟ್ಟಿದ್ದೀನಿ, ಹೋಗಿ ಇವ್ರನ್ನ ಜಾಗೃತಿ ಮಾಡು, ಈ ದೇಶ ಆಳ್ಬೇಕಾದವ್ರು ನೀವಿದ್ದೀರಿ ಅಂತ ನಾನಕ್ ಚಂದು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆದರೆ ಇವತ್ತಿಗೂ ಕೂಡ ನಾವು ಬಾಬಾ ಸಾಹೇಬರ ಆಶೆನ ಈಡೇರಿಸಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬರ ರಾಜಕೀಯ ಜ್ಞಾನವನ್ನ ನಾವು ತಿಳ್ಕೊಂಡಿಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ದಲಿತ ರಾಜಕಾರಣಿಗಳು ಬಹಳ ಉತ್ತುಂಗದಲ್ಲಿ ಇದ್ರೂ ಕೂಡ ಏನು ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿಗಳ ಬಿಂಬಿಸೋದಲ್ಲಿ ಇವತ್ತಿನ ಫ್ರಂಟ್ ಲೈನ್ ಮೀಡಿಯಾಗಳು ಕೆಲಸ ಮಾಡ್ತಾ ಇದಿವೆ. ಆದ್ರೆ ನಾವು ಈ ಸಮುದಾಯದವರು ನಮ್ಮವರು ಆಗ್ಬೇಕು ಅನ್ನೋದಕ್ಕೆ ನಾವೊಂದ್ ಕಡೆ ಬರ್ತಾ ಇಲ್ಲ, ನಾವೊಂದ್ ಕಡೆ ಎಡಬಲ ಅಂತ ಒದ್ದಾಡ್ತಾ ಇದೀವಿ. ಬಾಬಾ ಸಾಹೇಬ್ರನ್ನ ಅರ್ಥೈಸ್ಕೊಂಡವರು ಯಾರು ಎಡಬಲ ಅಂತ ಒದ್ದಾಡೋದಿಲ್ಲ.